ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ಪಾಕ್ ಒಳಗಿರೋ ತಾಲಿಬಾನಿಗಳು ಪಾಕ್ನ ಆರ್ಥಿಕ ರಾಜಧಾನಿ ಕರಾಚಿಗೆ ನುಗ್ಗಿ ವಿಧ್ವಂಸ ಸೃಷ್ಟಿಸಿದ್ದಾರೆ. ಪಾಕ್ ಸೇನೆ ಜೊತೆ ಮಿನಿ ಯುದ್ಧವನ್ನೇ ಮಾಡಿದ್ದಾರೆ. ಶನಿವಾರ ರಾತ್ರಿ 8:30 ಸುಮಾರಿಗೆ ಸಿಂಧ್ ರೇಂಜರ್ಸ್ ಪ್ಯಾರಾಮಿಲಿಟರಿ ಬೇಸ್ನಲ್ಲಿ ಈ ಘಟನೆ ನಡೆದಿದೆ. ಮೊದಲು ಭಾರಿ ಪ್ರಮಾಣದ ಸ್ಫೋಟಕ ತುಂಬಿದ್ದ ವಾಹನವನ್ನ ಬೇಸ್ ಗೇಟ್ಗೆ ತಂದು ಡಿಕ್ಕಿ ಹೊಡೆಸಿದ್ರು. ನಂತರ ಗೇಟ್ ನಾಶವಾದ ಮೇಲೆ ಕಮಾಂಡೋ ಸ್ಟೈಲಲ್ಲಿ ಗುಂಡಿನ ದಾಳಿ ಮಾಡಿದ್ದಾರೆ. ಇದರಿಂದ ಪಾಕ್ ಸೇನೆ ಮತ್ತು ತಾಲಿಬಾನಿಗಳ ನಡುವೆ ಭೀಕರ ಹೊಡೆದಾಟ ಆಗಿದೆ. ಸುಮಾರು 90 ನಿಮಿಷಗಳ ಕಾಲ ಈ ದಾಳಿ ಪ್ರತಿದಾಳಿ ನಡೆದಿದೆ. ಕೈಲಿ ಎಸೆಯೋ ಸ್ಫೋಟಕ, ಮಷಿನ್ ಗನ್ ಎಲ್ಲವನ್ನ ಬಳಸಲಾಗಿದೆ. ನಂತರ ಆ ಭಾಗಕ್ಕೆ ಪಾಕ್ನ ಸ್ಪೆಷಲ್ ಕಮಾಂಡೋ ಪಡೆ ಬಂದಿದ್ದು 6 ಬಂಡುಕೋರರನ್ನ ಹತ್ಯೆ ಮಾಡಿದೆ. ಇತ್ತ 4 ಪಾಕ್ ಸೈನಿಕರನ್ನು ಬಂಡುಕೋರರು ಹೊಡೆದಾಕಿದ್ದಾರೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಕರಾಚಿಯಲ್ಲಿ ನಡೆದ ಅತಿ ದೊಡ್ಡ ಕಾಳಗ ಅಂತ ಕರೆಸಿಕೊಳ್ತಿದೆ. ಇನ್ನು ಗುಂಡೇಟು ತಿಂದು ಗಾಯಗೊಂಡಿದ್ದ ಒಬ್ಬ ಬಂಡುಕೋರನನ್ನ ಜೀವಂತವಾಗಿ ಸೆರೆ ಹಿಡಿಯುವಲ್ಲಿ ಪಾಕ್ ಸೇನೆ ಯಶಸ್ವಿಯಾಗಿದೆ. ಆತ ಆಫ್ಘಾನಿಸ್ತಾನದ ಪ್ರಜೆ ಅಂತ ಪಾಕ್ ಸೇನೆ ಹೇಳಿದೆ. ಇನ್ನೊಂದ್ ಕಡೆ ಈ ದಾಳಿಯ ಹೊಣೆಯನ್ನ ಟಿಟಿಪಿಯಿಂದ ಒಡೆದು ಹೋದ ಜಮಾತ್ ಉಲ್ ಅಹ್ರಾರ್ ಜೆಯುಎ ಸಂಘಟನೆ ಹೊತ್ಕೊಂಡಿದೆ. ಇದೇ ಸಂಘಟನೆ 2014ರಲ್ಲಿ ವಾಘಾ ಬಾರ್ಡರ್ನಲ್ಲೂ ದಾಳಿ ಮಾಡಿ 60 ಜನರನ್ನ ಕೊಂದಿತ್ತು. ಈಗ ಮತ್ತೆ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನವನ್ನ ಪೂರ್ತಿ ಶರಿಯಾ ಕಾನೂನಿನ ದೇಶ ಮಾಡಬೇಕು ಅನ್ನೋದು ಈ ಸಂಘಟನೆಯ ಉದ್ದೇಶ. ಇನ್ನು ಈ ದಾಳಿ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಲಿಯಾರಿಯಾ ಗ್ಯಾಂಗ್ ವಾರ್ ನಂತರ ಕರಾಚಿ ಇತ್ತೀಚೆಗೆ ಸ್ವಲ್ಪ ಶಾಂತವಾದಂತೆ ಕಾಣ್ತಿತ್ತು. ಬಲೂಚ್ ಖೈಬರ್ ಭಾಗದಲ್ಲಿ ಆದಷ್ಟು ದಾಳಿಗಳು ಇಲ್ಲಿ ಆಗ್ತಿರ್ಲಿಲ್ಲ. ಆದ್ರೆ ಈಗ ಮತ್ತೆ ಕರಾಚಿ ಟಾರ್ಗೆಟ್ ಆಗಿರೋದು ಪಾಕಿಸ್ತಾನಕ್ಕೆ ಹೊಸ ಆತಂಕ ಸೃಷ್ಟಿಸಿದೆ. ನಿಮಗೆ ಗೊತ್ತಿರ್ಲಿ, ಪಾಕಿಸ್ತಾನದ ಜಿಡಿಪಿಗೆ 25% ಹಾಗೂ ಇಂಡಸ್ಟ್ರಿಯಲ್ ಉತ್ಪಾದನೆಗೆ 30% ಕಾಂಟ್ರಿಬ್ಯೂಟ್ ಮಾಡೋದು ಇದೇ ಕರಾಚಿ. ಆ ದೇಶದ ವಿದೇಶಿ ವ್ಯಾಪಾರದ 95% ಬಿಸಿನೆಸ್ ನಡೆಯೋದು ಇಲ್ಲಿನ ಬಂದರುಗಳ ಮೂಲಕ. ಪಾಕಿಸ್ತಾನದಲ್ಲಿರೋ 90% ಮಲ್ಟಿ ನ್ಯಾಷನಲ್ ಕಂಪನಿಗಳು ಮತ್ತು ಬ್ಯಾಂಕುಗಳ ಹೆಡ್ ಕ್ವಾರ್ಟರ್ಸ್ ಇರೋದು ಕೂಡ ಇದೇ ನಗರದಲ್ಲಿ. ಸೊ ಇಂಥ ನಗರದಲ್ಲೇ ಈ ತರ ಉಗ್ರ ದಾಳಿಯಾಗಿರೋದು ಪಾಕಿಸ್ತಾನ ಯಾವ ಕಡೆಯೂ ಸೇಫ್ ಅಲ್ಲ ಅನ್ನೋ ಮೆಸೇಜ್ ಅನ್ನ ಇಡೀ ಜಗತ್ತಿಗೆ ಪಾಸ್ ಮಾಡಿದೆ. ಅಮೆರಿಕ ಜೊತೆಗೆ ನೆಂಟಸ್ತನ ಮಾಡಿಕೊಂಡು ಕರಾಚಿಗೆ ಹೂಡಿಕೆ ತರೋಣ ಅನ್ನೋ ಪಾಕ್ ಸರ್ಕಾರದ ಕನಸಿಗೂ ದೊಡ್ಡ ಪೆಟ್ಟು ಬಿದ್ದಿದೆ. ಇನ್ನು ತಮ್ಮ ಮೇಲಿನ ಈ ದಾಳಿಗೆ ಪಾಕ್ ಸೇನೆ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಉಗ್ರರಿಗೆ ತಕ್ಕ ಪ್ರತೀಕಾರ ಹೇಳ್ತೀವಿ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಪಾಕ್ ಎಂದಿನಂತೆ ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋ ಸಾಧ್ಯತೆ ಕಾಣ್ತಿದೆ. ಯಾಕಂದ್ರೆ ಜೀವಂತವಾಗಿ ಸಿಕ್ಕಿಬಿದ್ದಿರೋ ಬಂಡುಕೋರ ಆಫ್ಘಾನ್ ಪ್ರಜೆ ಅಂತ ಪಾಕ್ ಸರ್ಕಾರ ಹೇಳ್ತಿದೆ. ಸೊ ಆಫ್ಘಾನ್ ಪ್ರಜೆ ಸಿಕ್ಕಾಗೆಲ್ಲ ತಾಲಿಬಾನಿಗಳ ಮೇಲೆ ಪಾಕ್ ಅಟ್ಯಾಕ್ ಮಾಡುತ್ತೆ. ಸೊ ಈಗಲೂ ಅದೇ ಆಗುತ್ತಾ ಅನ್ನೋ ಕುತೂಹಲ, ಆತಂಕ ಆ ಭಾಗದಲ್ಲಿ ಹೆಚ್ಚಾಗ್ತಿದೆ. ಇನ್ನು ಎಲ್ಲದಕ್ಕೂ ಭಾರತನೇ ಕಾರಣ ಅನ್ನೋ ರೋಗ ಪಾಕಿಸ್ತಾನಕ್ಕೆ ವಾಸಿಯಾಗೋ ಥರ ಕಾಣ್ತಿಲ್ಲ. ಮತ್ತೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಭಾರತದ ವಿರುದ್ಧ ಆರೋಪ ಮಾಡಿದ್ದಾರೆ. ಪಾಕಿಸ್ತಾನದ ಶಾಂತಿ ಮತ್ತು ನೆಮ್ಮದಿ ಹಾಳು ಮಾಡೋಕೆ ಭಾರತ ಕದ್ದು ಮುಚ್ಚಿ ಕುತಂತ್ರ ಮಾಡ್ತಿದೆ. ತನ್ನ ಪ್ರಾಕ್ಸಿಗಳಿಂದ ಪರೋಕ್ಷವಾಗಿ ನಮ್ಮ ಮೇಲೆ ದಾಳಿ ಮಾಡಿಸ್ತಿದೆ ಅಂತ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ಅಲ್ಲದೆ ಆಫ್ಘಾನ್ ಬಾರ್ಡರ್ನಲ್ಲಿ ಬೇರೆ ದೇಶಗಳ ಕುಮ್ಮಕ್ಕಿನಿಂದ ಉಗ್ರರ ಕಾಟ ಹೆಚ್ಚಾಗಿದೆ. ನಮ್ಮ ಸೇನೆ ಅದನ್ನ ದಿಟ್ಟವಾಗಿ ಎದುರಿಸ್ತಿದೆ ಅಂತ ಪಾಕ್ ಪಿಎಂ ಹೇಳಿದ್ದಾರೆ. ಜೊತೆಗೆ ಕಾಶ್ಮೀರ ಹಾಗೂ ಪ್ಯಾಲೆಸ್ತೇನ್ ವಿಚಾರದಲ್ಲಿ ನಮ್ಮ ನಿಲುವು ಹಾಗೆ ಇರುತ್ತೆ ಅಂತ ಮತ್ತದೇ ಕೆಲಸಕ್ಕೆ ಬಾರದ ಮಾತಾಡಿದ್ದಾರೆ. ಇನ್ನೊಂದ್ ಕಡೆ ಇದೇ ಪಾಕಿಸ್ತಾನ ಮಾಡಿಸಿದ್ದ ಸೋ ಕಾಲ್ಡ್ ಶಾಂತಿ ಸಂಧಾನ ಮುರಿದು ಬಿದ್ದಿದೆ. ಮತ್ತೆ ಅಮೆರಿಕ ಮತ್ತು ಇರಾನ್ ಮಧ್ಯೆ ಹೊಡೆದಾಟ ಆಗಿದೆ. ಮೊದಲು ಹಾರ್ಮುಜ್ ಜಲಸಂಧಿ ಬಳಿ ಪನಾಮಾ ಧ್ವಜ ಹೊಂದಿದ್ದ ಎಂಟಿ ಕಿಕು ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಈ ಟ್ಯಾಂಕರ್ ಹಡಗಿನಲ್ಲಿ ಬರೋಬ್ಬರಿ 2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಸಾಗಣೆ ಮಾಡಲಾಗ್ತಿತ್ತು. ಇದು ಕದನ ವಿರಾಮದ ಉಲ್ಲಂಘನೆ ಅಂತ ಅಮೆರಿಕ ಇರಾನ್ ಮೇಲೆ ಸ್ಫೋಟಕ ಸುರಿದಿದೆ. ಇರಾನ್ನ ಮಿಲಿಟರಿ ಸರ್ವೆಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಮ್ಯುನಿಕೇಷನ್ ಸಿಸ್ಟಮ್ ಮೇಲೆ ದಾಳಿ ಮಾಡಿದೆ. ಹಾಗೆ ಏರ್ ಡಿಫೆನ್ಸ್ ಸೈಟ್ಗಳು, ಡ್ರೋನ್ ಸ್ಟೋರೇಜ್ ಫೆಸಿಲಿಟಿಗಳು ನಾಶವಾಗಿವೆ. ಇರಾನ್ನ ಸಿರಿಕ್ ಮತ್ತು ಕೇಶಮ್ ಐಲ್ಯಾಂಡ್ ಸೇರಿ ಸುಮಾರು 10 ಕಡೆ ಈ ದಾಳಿ ಮಾಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಏರ್ಫೋರ್ಸ್ ಮತ್ತು ನೇವಿ ಭಾಗಿಯಾಗಿದ್ವು ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಇನ್ನು ಇದಕ್ಕೆ ಇರಾನ್ ಕೂಡ ಪ್ರತೀಕಾರ ಹೇಳಿದೆ. ಕುವೈತ್ ಮತ್ತು ಬಹ್ರೈನ್ನಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ. ಕುವೈತ್ನ ಅಲಿ ಅಲ್ ಸಲೇಂ ಏರ್ ಬೇಸ್ ಹಾಗೂ ಬಹ್ರೈನ್ನಲ್ಲಿರೋ ಅಮೆರಿಕ ನೇವಿಯ 5th ಫ್ಲೀಟ್ ಅನ್ನ ಹೊಡೆದಿದ್ದೇವೆ ಅಂತ ಐಆರ್ಜಿಸಿ ಕ್ಲೇಮ್ ಮಾಡಿದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿಗೆ ನರಕ ತೋರಿಸ್ತೀವಿ ಅಂತ ಇರಾನ್ ಐಆರ್ಜಿಸಿ ಹೂಂಕರಿಸಿದೆ. ಅಲ್ಲದೆ ಅಮೆರಿಕ ಮೊದಲು ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘಿಸಿದೆ. ಶಾಂತಿ ಒಪ್ಪಂದವನ್ನ ಉಲ್ಲಂಘನೆ ಮಾಡೋದ್ರಿಂದ ರಾಜತಾಂತ್ರಿಕ ಮಾತುಕತೆಗಳು ಕೂಡ ಬಂದ್
ಬರಬಾದ್ ಆಗಲಿವೆ ಅಂತ ಇರಾನ್ ಹೇಳಿದೆ. ಇತ್ತ ಇರಾನ್ ಹಾರಿಸಿದ ಡ್ರೋನ್ ಮತ್ತು ಮಿಸೈಲ್ಗಳನ್ನ ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಬಹರೇನ್ ಮತ್ತು ಕುವೈತ್ ಹೇಳ್ಕೊಂಡಿವೆ. ಇನ್ನು ದಾಳಿ ಪ್ರತಿದಾಳಿ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ. ಇರಾನ್ ಎಂದಿಗೂ ಬುದ್ಧಿ ಕಲಿಯಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿದೆ. ನಾವು ಇನ್ಮುಂದೆ ಸುಮ್ಮನೆ ಕೂರೋಕೆ ಸಾಧ್ಯವಾಗದ ಪರಿಸ್ಥಿತಿ ಬರ್ಬೋದು. ಆಗ ಅನಿವಾರ್ಯವಾಗಿ ನಾವು ಶುರು ಮಾಡಿದ ಮಿಲಿಟರಿ ಕಾರ್ಯಾಚರಣೆಯನ್ನ ಮುಗಿಸಬೇಕಾಗತ್ತೆ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಜಗತ್ತಿನಲ್ಲಿ ಇರಾನ್ ಅನ್ನೋ ದೇಶವೇ ಇರಲ್ಲ ಅಂತ ಟ್ರಂಪ್ ಬೆದರಿಕೆ ಒಡ್ಡಿದ್ದಾರೆ. ಇತ್ತ ಲೆಬನಾನ್ ಜೊತೆಗಿನ ಶಾಂತಿ ಒಪ್ಪಂದದ ಬಗ್ಗೆ ಇಸ್ರೇಲ್ ಪಿಎಂ ನೆತನ್ಯಾಹು ಮಾತನಾಡಿದ್ದಾರೆ. ಇದು ಇಸ್ರೇಲ್ಗೆ ಐತಿಹಾಸಿಕ ಸಾಧನೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ನಡೆದಿರೋ ಈ ಒಪ್ಪಂದ ಲೆಬನಾನ್ ಇಸ್ರೇಲ್ ನಡುವಿನ ಶಾಂತಿಗೆ ದಾರಿ ಮಾಡಿಕೊಡಲಿದೆ ಅಂದಿದ್ದಾರೆ. ಭದ್ರತೆಯ ದೃಷ್ಟಿಯಿಂದ ದಕ್ಷಿಣ ಲೆಬನಾನ್ನಲ್ಲಿ ಎಷ್ಟು ದಿನ ಬೇಕಾದರೂ ಇಸ್ರೇಲ್ ಸೇನೆ ಉಳಿಯಬಹುದು. ಲೆಬನಾನ್ ಒಪ್ಪಿಕೊಂಡ್ರೆ ಹೆಜ್ಬೊಲಾಗಳನ್ನ ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸೋಕೆ ಈ ಒಪ್ಪಂದ ಸಹಾಯ ಮಾಡಲಿದೆ ಅಂತ ಇಸ್ರೇಲ್ ಪಿಎಂ ಹೇಳಿದ್ದಾರೆ. ಅಲ್ಲದೆ ಲೆಬನಾನ್ನಲ್ಲಿ ಯಾವುದೇ ಪಾತ್ರ ವಹಿಸೋಕೆ ಇರಾನ್ಗೆ ಅವಕಾಶ ಇಲ್ಲ ಅನ್ನೋ ಮೆಸೇಜ್ ಇದರಿಂದ ಪಾಸ್ ಆಗಿದೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಜೊತೆಗೆ ಪೈಲಟ್ ಪ್ರಾಜೆಕ್ಟ್ ಅಡಿ 2 ಪ್ರದೇಶಗಳಿಂದ ಮಾತ್ರ ಇಸ್ರೇಲ್ ಸೇನೆ ವಾಪಸ್ ಬರಲಿದೆ. ಈ ಜಾಗದ ಉಸ್ತುವಾರಿಯನ್ನ ಲೆಬನಾನ್ ಸೇನೆ ನೋಡಿಕೊಳ್ಳಲಿದೆ. ಆದರೆ ಇಸ್ರೇಲ್ನ ಉತ್ತರ ಭಾಗದ ರಕ್ಷಣೆಗೆ ಬೇಕಾದ ಸಂಪೂರ್ಣ ಭದ್ರತಾ ವಲಯ ಇಸ್ರೇಲ್ ಹಿಡಿತದಲ್ಲೇ ಇರಲಿದೆ. ಲೆಬನಾನ್ನಲ್ಲಿ ನಮ್ಮ ಸೈನಿಕರ ಮೇಲೆ ಯಾವುದೇ ಬೆದರಿಕೆ ಬಂದರೂ ಎದುರಿಸೋಕೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಇನ್ನು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ವಿಚಾರವಾಗಿ ಚರ್ಚಿಸೋಕೆ ನಾವು ಶೀಘ್ರದಲ್ಲೇ ಅಮೆರಿಕಾಗೆ ವಿಶೇಷ ನಿಯೋಗ ಕಳಿಸ್ತೀವಿ. ನಮ್ಮ ಕಾರ್ಯಾಚರಣೆಗಳಿಂದ ಇರಾನ್ನಲ್ಲಿ ಬದಲಾವಣೆ ಆಗಲಿದೆ. ಜನರೇ ಸರ್ಕಾರವನ್ನ ಕಿತ್ತೊಗೆಯಲಿದ್ದಾರೆ ಅಂತ ಇಸ್ರೇಲ್ ಪಿಎಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ನೆತನ್ಯಾಹು ಈ ಒಪ್ಪಂದ ಹೊಗಳ್ತಿದ್ರೆ ಸ್ವತಃ ಇಸ್ರೇಲ್ ಭದ್ರತಾ ಸಚಿವರೇ ಇದನ್ನ ಟೀಕಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಚಿವ ಇಟಮಾರ್ ಬೆನ್ ಗ್ವಿರ್ ಈ ಒಪ್ಪಂದವನ್ನ ದೊಡ್ಡ ತಪ್ಪು ಅಂದಿದ್ದಾರೆ. ಲೆಬನಾನ್ ಸರ್ಕಾರ ಎಂದಿಗೂ ಹಿಜ್ಬುಲ್ಲಾ ಉಗ್ರರ ಅಸ್ತ್ರಗಳನ್ನ ಕಸಿಯಲ್ಲ. ಅದನ್ನು ನಮ್ಮ ಸೇನೆಯೇ ಮಾಡಬೇಕು ಅಂತ ಬೆನ್ ಗ್ವಿರ್ ಹೇಳಿದ್ದಾರೆ. ಇನ್ನು 3 ದಿನಗಳ ಸೆಷೆಲ್ಸ್ ಪ್ರವಾಸದಲ್ಲಿರೋ ಪಿಎಂ ಮೋದಿ ಸೆಷೆಲ್ಸ್ಗೆ ಭಾರತದಲ್ಲೇ ತಯಾರಾದ ಗಸ್ತು ನೌಕೆಯನ್ನ ಹಸ್ತಾಂತರಿಸಿದ್ದಾರೆ. ಪಿಎಸ್ ಲೆಸ್ಫಾರ್ ಹೆಸರಿನ ಫಾಸ್ಟ್ ಪೆಟ್ರೋಲ್ ವೆಸಲ್ FPV ನೀಡಿದ್ದಾರೆ. ಅಲ್ಲಿನ ವಿಕ್ಟೋರಿಯಾದ ಕೋಸ್ಟ್ ಗಾರ್ಡ್ ಬೇಸ್ನಲ್ಲಿ ಈ ಹಸ್ತಾಂತರ ನಡೆದಿದೆ. ಈ ಗಸ್ತು ನೌಕೆ ಜೊತೆಗೆ 6 ಆಂಬ್ಯುಲೆನ್ಸ್, 10 ಯುಟಿಲಿಟಿ ವಾಹನಗಳು ಹಾಗೂ 5 ಲೇಸರ್ ರೇಡಿಯಲ್ ಬೋಟ್ಗಳನ್ನು ಕೂಡ ಪ್ರಧಾನಿ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಭಾನುವಾರ ನಡೆಯಲಿರೋ ಸೀಶೆಲ್ಟ್ನ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವದ ಪರೇಡ್ನಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೋದಿನೇ ಮುಖ್ಯ ಅತಿಥಿ. ಅಸ್ಸಾಂನ ರೆಜಿಮೆಂಟ್ನ 32 ಯೋಧರ ವಿಶೇಷ ತಂಡ ಈ ಅದ್ಧೂರಿ ಪರೇಡ್ನಲ್ಲಿ ಪಾಲ್ಗೊಳ್ಳಲಿದೆ. ಕ್ಯಾಪ್ಟನ್ ಆರ್ಯನ್ H. ದೇವ್ಲೇಕರ್ ಈ ಸೇನಾ ತಂಡದ ನೇತೃತ್ವ ವಹಿಸಿದ್ದಾರೆ. ಭೂಸೇನೆ ಜೊತೆಗೆ ನಮ್ಮ ನೌಕಾಪಡೆ ಹಾಗೂ ಮಿಲಿಟರಿ ಬ್ಯಾಂಡ್ ಕೂಡ ಭಾಗಿಯಾಗಲಿವೆ. ಇನ್ನು ಸ್ನೇಹಿತರೆ, ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ನೀವು ಹೋಗ್ಬೇಕಾ? 7 ಸನ್ಸ್ ಟೂರಿಸಂನವರು ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿ. ಇನ್ನೊಂದು ಕಡೆ UAE ಸೇನಾ ತಂಡ ಭಾರತಕ್ಕೆ ಬಂದು ನಮ್ಮ ಆರ್ಮಿ ಸ್ಟ್ರಾಟಜಿಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದೆ. ಯುದ್ಧದಲ್ಲಿ ಹೇಗೆ ಹೋರಾಡಬೇಕು, ಡ್ರೋನ್ ಹಾಗೂ ಆಂಟಿ ಡ್ರೋನ್ ಕಾರ್ಯಾಚರಣೆ ಹೇಗಿರುತ್ತೆ ಎಲ್ಲವನ್ನ ಖುದ್ದಾಗಿ ನೋಡಿ ಮಾಹಿತಿ ಪಡೆದಿದ್ದಾರೆ. ಈ ತಂಡವನ್ನ UAE ಭೂಸೇನೆಯ ಉಪ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಖಮೀಜ್ ಅಲ್ ಹಸಾನಿ ಮುನ್ನಡೆಸಿದ್ರು. ಇತ್ತೀಚೆಗಷ್ಟೇ UAE ಭಾರತದ ಬ್ರಹ್ಮೋಸ್ ಆಕಾಶ್ ತೀರ್ ಸಿಸ್ಟಮ್ ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳ ಖರೀದಿಗೆ ಆಸಕ್ತಿ ತೋರಿತ್ತು. ಇದಕ್ಕಾಗಿ 2 ದೇಶಗಳ ಮಧ್ಯೆ ಮಾತುಕತೆ ಕೂಡ ನಡೀತಿದೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಇದಕ್ಕೂ ಮುಂಚೆ ಭಾರತ UAE ನಡುವೆ ರಕ್ಷಣಾ ಪಾಲುದಾರಿಕೆ ಒಪ್ಪಂದ ಕೂಡ ಆಗಿದೆ. ಇದರ ಭಾಗವಾಗಿ ಕೆಲ ದಿನಗಳ ಹಿಂದೆ PM ಮೋದಿ ಕೂಡ UAEಗೆ ಭೇಟಿ ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 1430ಕ್ಕೆ ಏರಿಕೆಯಾಗಿದೆ. ಹಾಗೆ ಕಟ್ಟಡಗಳ ಅವಶೇಷಗಳಡಿ 68,000ಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ ಅಂತ ಗೊತ್ತಾಗಿದೆ. ಕಂಪನ ಆಗಿ 3-4 ದಿನ ಆಗಿರೋದ್ರಿಂದ ಅವರು ಬದುಕಿರೋ ಚಾನ್ಸ್ ತುಂಬಾ ಕಡಿಮೆ ಎನ್ನಲಾಗ್ತಿದೆ. ಇನ್ನು ಈ ದುರಂತದಲ್ಲಿ ವೆನೆಜುವೆಲಾದ ಫೇಮಸ್ ಫುಟ್ಬಾಲ್ ಆಟಗಾರ ಹೆಕ್ಟರ್ ಬೆಲ್ಲೋ ಅವರ ಪತ್ನಿ ಆಂಡ್ರಿಯಾ ಕೂಡ ಸಾವನ್ನಪ್ಪಿದ್ದಾರೆ.
ಆದರೆ ಸಾಯೋ ಮುನ್ನ ತಮ್ಮ 1 ವರ್ಷದ ಮಗುವನ್ನ ಕಟ್ಟಡದ ಅವಶೇಷಗಳಿಂದ ರಕ್ಷಿಸುವಲ್ಲಿ ಈ ತಾಯಿ ಯಶಸ್ವಿಯಾಗಿದ್ದಾರೆ. ಮಗುವಿನ ಪ್ರಾಣ ಉಳಿಸಿ ತಮ್ಮ ಪ್ರಾಣ ತ್ಯಾಗ ಮಾಡಿರೋ ಪತ್ನಿಯ ಬಗ್ಗೆ ಹೆಕ್ಟರ್ ಬೆಲ್ಲೋ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ ನನ್ನ ಮಗುವನ್ನು ಉಳಿಸಿದ ನೀನು ಸದಾ ನಮ್ಮ ಹೀರೋ ಅಂತ ಕಂಬನಿ ಮಿಡಿದಿದ್ದಾರೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಗೆ ತುಂಬಾ ಲೇಟ್ ಆಗ್ತಿದೆ ಅಂತ ಹೇಳಿ ಅಲ್ಲಿನ ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ರಕ್ಷಣೆ ಮಾಡೋ ಬದಲು ಅಧಿಕಾರಿಗಳು ಅವಶೇಷಗಳ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ನಾವೇ ಸ್ವಯಂ ಪ್ರೇರಿತರಾಗಿ ರಕ್ಷಣೆಗೆ ಹೋಗ್ತೀವಿ ಅಂದ್ರೂ ಸರ್ಕಾರ ನಮಗೆ ಅವಕಾಶ ಕೊಟ್ಟಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಸದ್ಯ ಅಮೆರಿಕ, ಮೆಕ್ಸಿಕೋ ಹಾಗೂ ಭಾರತ ಸೇರಿದಂತೆ 21 ದೇಶಗಳ ರಕ್ಷಣಾ ಪಡೆಗಳು ವೆನೆಜುವೆಲಾಕ್ಕೆ ದೌಡಾಯಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಇನ್ನು ಈ ಭೂಕಂಪದಿಂದ ಸುಮಾರು $6.7 ಬಿಲಿಯನ್ ನಷ್ಟ ಆಗಿದೆ ಅಂತ ವಿಶ್ವಸಂಸ್ಥೆ ಅಂದಾಜಿಸಿದೆ. ಇನ್ನು ಅಮೆರಿಕದ ಕೆಂಟಾಕಿ ಪ್ರಾಂತ್ಯದಲ್ಲಿ ಭಾರೀ ಮಳೆಯಿಂದ ದಿಢೀರ್ ಪ್ರವಾಹ ಉಂಟಾಗಿದೆ. ಕನಿಷ್ಠ 3 ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಕೈಮೀರ್ತಿದ್ದಂತೆ ಅಲ್ಲಿನ ಗವರ್ನರ್ ಆಂಡಿ ಬೆಶಿಯರ್ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಕಡೆ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿವೆ. ಮರಗಳು ಧರೆಗುರುಳಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ರಾತ್ರಿ ವೇಳೆ ಯಾರೂ ಕೂಡ ವಾಹನ ಚಲಾಯಿಸಬೇಡಿ ಅಂತ ಅಲ್ಲಿನ ಸರ್ಕಾರ ಎಚ್ಚರಿಕೆ ನೀಡಿದೆ. ಇನ್ನು ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೆ ಹೋಗಿದ್ದ ತೆಲಂಗಾಣದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇವರನ್ನ ಕಾಮಾರೆಡ್ಡಿ ಜಿಲ್ಲೆಯ 25 ವರ್ಷದ ಎಸ್ ಶ್ರೀನಾಥ್ ರೆಡ್ಡಿ ಅಂತ ಗುರುತಿಸಲಾಗಿದೆ. ಜೂನ್ 22ರ ರಾತ್ರಿ ಕುಟುಂಬದವರ ಜೊತೆ ಶ್ರೀನಾಥ್ ಫೋನ್ನಲ್ಲಿ ಮಾತನಾಡಿದ್ರು. ಆಮೇಲೆ ಸ್ನೇಹಿತನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು. ಆದ್ರೆ ಮುಂಜಾನೆ ಅಷ್ಟರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸದ್ಯ ಅವರ ತಂದೆ ಮಗನ ಸಾವಿನ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲ. ನಮ್ಮ ಮಗನ ಮೃತದೇಹವನ್ನ ಬೇಗ ತರಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇತ್ತ ಮೃತದೇಹ ತರೋಕೆ ಶ್ರೀನಾಥ್ ಸಂಬಂಧಿಕರು ಗೋ ಫಂಡ್ ಮೀ ಮೂಲಕ ಆನ್ಲೈನ್ನಲ್ಲಿ ಹಣ ಕೂಡ ಸಂಗ್ರಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ಅಗತ್ಯ ದಾಖಲೆಗಳು ಮತ್ತು ವೀಸಾ ಇಲ್ಲದೆ ಯಾವುದೇ ಕಾರಣಕ್ಕೂ ಭಾರತದಿಂದ ಟ್ರಾವೆಲ್ ಮಾಡಬೇಡಿ ಅಂತ ನಮ್ಮ ವಿದೇಶಾಂಗ ಇಲಾಖೆ ಸೂಚನೆ ನೀಡಿದೆ. ಇತ್ತೀಚೆಗೆ ಖಾಸಗಿ ಟೂರ್ ಆಪರೇಟರ್ಗಳ ಮೂಲಕ ಕೈಲಾಸ ಮಾನಸ ಯಾತ್ರೆಗೆ ಹೊರಟು ಸುಮಾರು 52 ಮಂದಿ ಭಾರತೀಯರು ನೇಪಾಳದ ಕಠ್ಮಂಡುವಿನಲ್ಲಿ ಸಿಕ್ಕಾಕೊಂಡಿದ್ರು. ಅವರ ಹತ್ರ ಚೀನಾ ವೀಸಾ ಹಾಗೆ ಪರ್ಮಿಟ್ ಇರಲಿಲ್ಲ. ಸೊ ಈ ಕಾರಣದಿಂದ ಸರ್ಕಾರ ಈ ಸೂಚನೆ ನೀಡಿದೆ. ಜೊತೆಗೆ ನೀವು ಬುಕ್ ಮಾಡಿರೋ ಟೂರ್ ಆಪರೇಟರ್ಗಳು ಅಧಿಕೃತವಾಗಿ ರಿಜಿಸ್ಟರ್ ಆಗಿದ್ದಾರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಯಾತ್ರಿಕರಿಗೆ ಅಲರ್ಟ್ ನೀಡಿದೆ. ಇನ್ನು ನೇಪಾಳದಲ್ಲಿ ಸಿಕ್ಕಾಕೊಂಡವರನ್ನ ಕರ್ಕೊಂಡು ಬರೋಕೆ ಸಿದ್ಧತೆ ಕೂಡ ನಡೀತಿದೆ. ಇನ್ನು ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಸ್ವದೇಶಿ ನಿರ್ಮಿತ ಗಗನ್ ಉಪಗ್ರಹ ವ್ಯವಸ್ಥೆ ಬಳಸಿ ವಿಮಾನ ಲ್ಯಾಂಡಿಂಗ್ ಮಾಡಲಾಗಿದೆ. ರಾಜಸ್ಥಾನದ ಉದಯಪುರ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋದ ಏರ್ಬಸ್ A320 ವಿಮಾನ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. ಇಸ್ರೋ ಮತ್ತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ AAI ಜಂಟಿಯಾಗಿ ಈ ಗಗನ್ ಉಪಗ್ರಹ ನ್ಯಾವಿಗೇಷನ್ ಅಭಿವೃದ್ಧಿಪಡಿಸಿದೆ. ವರ್ಷಗಳ ಹಿಂದೆಯೇ ATR ವಿಮಾನದಲ್ಲಿ ಈ ಪ್ರಯೋಗ ಮಾಡಲಾಗಿತ್ತು. ಈಗ ಜೆಟ್ ಎಂಜಿನ್ ವಿಮಾನದಲ್ಲೂ ಈ ಸ್ಯಾಟಲೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಬಳಸಿರೋದು ದೊಡ್ಡ ಮೈಲಿಗಲ್ಲು. ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ILS ಇಲ್ಲದ ಸಣ್ಣ ಏರ್ಪೋರ್ಟ್ಗಳಲ್ಲೂ ವಿಮಾನಗಳನ್ನು ಸೇಫ್ ಆಗಿ ಲ್ಯಾಂಡ್ ಮಾಡೋಕೆ ಇದು ತುಂಬಾ ಉಪಯುಕ್ತ. ಇನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳು ತಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಸ್ಮಾರ್ಟ್ ಫೋನ್ ಬಳಸಬಾರದು ಅಂತ ಬ್ಯಾನ್ ಹೇರಿದ್ದಾರೆ. ಜೂನ್ 16ರಿಂದಲೇ ಈ ಆದೇಶ ಜಾರಿಗೆ ಬಂದಿದೆ. ಮಿಲಿಟರಿ, ನ್ಯಾಯಾಧೀಶರು ಸೇರಿದಂತೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಈ ನಿಯಮ ಅನ್ವಯವಾಗಲಿದೆ. ಒಂದ್ ವೇಳೆ ನಿಯಮ ಮೀರಿ ಕಚೇರಿಗಳಲ್ಲಿ ಸ್ಮಾರ್ಟ್ ಫೋನ್ ಬಳಸಿದ್ರೆ ಆ ಫೋನ್ಗಳನ್ನ ಒಡೆದು ಹಾಕಿ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಅಂತ ತಾಲಿಬಾನ್ ಎಚ್ಚರಿಕೆ ನೀಡಿದೆ. ಆದರೆ ಈ ದಿಢೀರ್ ಬ್ಯಾನ್ನಿಂದಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳು ಸಂಪೂರ್ಣ ಅಸ್ತವ್ಯಸ್ತವಾಗಿವೆ. ಯಾಕಂದ್ರೆ ಈ ಹಿಂದೆ ಹೆಚ್ಚಿನ ಆಡಳಿತಾತ್ಮಕ ಕೆಲಸಗಳು ವಾಟ್ಸ್ಆಪ್ ಹಾಗೂ ಇಮೇಲ್ ಮೂಲಕವೇ ನಡೆಯುತ್ತಿತ್ತು ಅಂತ ಅಧಿಕಾರಿಗಳು ಅಳಲು ತೋಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಭಾರತದ ಮಾವಿನ ಹಣ್ಣಿನ ಮೇಳ ಭಾರೀ ಸದ್ದು ಮಾಡಿದೆ. ಶನಿವಾರ ಭಾರತೀಯ ರಾಯಭಾರಿ ಕಚೇರಿ ಟೇಸ್ಟ್ ದ ಟ್ರಾಪಿಕಲ್ ಮ್ಯಾಜಿಕ್ ಅನ್ನೋ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಮೇಳಕ್ಕೆ ಬರೋಬ್ಬರಿ 8,000ಕ್ಕೂ ಹೆಚ್ಚು ಜನ ಬಂದಿದ್ರು.
ಕೇಸರ್, ಲಂಗಡ ಮತ್ತು ಮಾಲ್ಡಾ ವೆರೈಟಿಯ ಮಾವಿನ ಹಣ್ಣುಗಳಿದ್ವು. ಇದರ ಜೊತೆಗೆ ಬಿರಿಯಾನಿ, ಲಸ್ಸಿ, ಮ್ಯಾಂಗೋ ಹಲ್ವಾ, ಟೀ ಮತ್ತು ಕಾಫಿ ಕೂಡ ಇತ್ತು. ಸುಮಾರು 3 ಗಂಟೆಗಳ ಕಾಲ ಈ ಮೇಳ ನಡೆದಿದೆ. ಮುಂದೆ ಇದೇ ರೀತಿಯ ಇವೆಂಟ್ಗಳನ್ನು ಇನ್ನಷ್ಟು ಆಯೋಜಿಸ್ತೀವಿ ಅಂತ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಅತ್ತ ಫಿಫಾ ವಿಶ್ವಕಪ್ನಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಉಜ್ಬೆಕಿಸ್ತಾನ್ ವಿರುದ್ಧ 3-1 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಈ ಮೂಲಕ ಕಾಂಗೋ ಬರೋಬ್ಬರಿ 52 ವರ್ಷಗಳ ಬಳಿಕ ನಾಕ್ಔಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಕಡೆ ಪನಾಮಾ ವಿರುದ್ಧ ಇಂಗ್ಲೆಂಡ್ 2-0 ಗೋಲುಗಳ ಅಂತರದಲ್ಲಿ ಜಯಗಳಿಸಿ ಮುಂದಿನ ಹಂತಕ್ಕೆ ತಲುಪಿದೆ. ಇನ್ನು ಘಾನಾ ವಿರುದ್ಧ ಕ್ರೊಯೇಷಿಯಾ 2-1 ಅಂತರದಲ್ಲಿ ಗೆಲುವು ಸಾಧಿಸಿದೆ. ಇತ್ತ ಕೊಲಂಬಿಯಾ ಹಾಗೂ ಪೋರ್ಚುಗಲ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿದೆ. ಆದರೂ ಎರಡೂ ಟೀಮ್ಗಳು ನಾಕ್ಔಟ್ ಹಂತಕ್ಕೆ ಲಗ್ಗೆ ಇಟ್ಟಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನಿಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.